ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವಾಟ್ಸ್ಆಪ್ ಅಲ್ಲಿ ಫ್ರೆಂಡ್ಸ್ ಒಂದು ಹೊಸ ಫೀಚರ್ ನ ಲಾಂಚ್ ಮಾಡಿದ್ರೆ ಇನ್ಮೇಲೆ ಫ್ರೆಂಡ್ಸ್ ನೀವು ವಾಟ್ಸ್ಆಪ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡಬಹುದು. ಇದು ಫ್ರೆಂಡ್ಸ್ ಒಬ್ಬ ಕ್ರಿಯೇಟರ್ಗೆ ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ ಹಾಗೂ ನಿಮ್ಮ ಚಾನಲ್ ಇನ್ನೂ ಬೇಗ ಗ್ರೋ ಆಗುತ್ತೆ. ಹೇಗೆ ಅಂತ ಇವಾಗ ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನೋಡಿದ್ರೆ ಫ್ರೆಂಡ್ಸ್ ನಾನು ವಾಟ್ಸ್ಆಪ್ ಅನ್ನು ಓಪನ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಫ್ರೆಂಡ್ಸ್ ಇವಾಗ ಮಿಡಲ್ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಅಪ್ಡೇಟ್ ಅಂತ. ಮೊದಲಿಗೆ ಫ್ರೆಂಡ್ಸ್ ಅಲ್ಲಿ ಸ್ಟೇಟಸ್ ಅಂತ ಬರ್ತಾಯಿತ್ತು. ಸಪೋಸ್ ಫ್ರೆಂಡ್ಸ್ ನಿಮಗೆ ಅಪ್ಡೇಟ್ಸ್ ಅಂತ ಕಾಣ್ತಾ ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡಬೇಕಾಗುತ್ತೆ, ನಿಮ್ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಅಲ್ಲಿಂದ ಫ್ರೆಂಡ್ಸ್ ನೀವು ನಿಮ್ದು ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇದೇನು ಅಪ್ಡೇಟ್ ಇದೆಲ್ಲ ಫ್ರೆಂಡ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ನಿಮ್ಮ ಸ್ಟೇಟಸ್ ಆದ ನಂತರ ಕೆಳಗಡೆ ಫ್ರೆಂಡ್ಸ್ ನಿಮಗೆ ಚಾನಲ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಫೈಂಡ್ ಚಾನಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಇವಾಗ ಆಲ್ರೆಡಿ ವಾಟ್ಸ್ಆಪ್ ಅಲ್ಲಿ ಅವ್ರ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಹೇಳಬೇಕು ಅಂದ್ರೆ ಇವಾಗ ನಮ್ಮ ಯೂಟ್ಯೂಬರ್ಸ್ ಎಷ್ಟು ಜನ ಇದ್ದಾರೆ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ದಿಲ್ಜಿತ್ ಅಂತ ಇದ್ದಾರೆ, ಇವರು ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು ಇವರಿಗೆ 5.3 ಫಾಲೋವರ್ಸ್ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ಇದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡಿ ಇವರು ಇದರ ಹೆಲ್ಪ್ ಅನ್ನ ಹೇಗೆ ತಗೋತಿದ್ದಾರೆ ಅಂತ. ಇಲ್ಲಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ, ಯಾವಾಗ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾರಲ್ಲ, ಅಪ್ಲೋಡ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಅದ್ರ ಲಿಂಕ್ ಅನ್ನ ಫ್ರೆಂಡ್ಸ್ ಇದರಲ್ಲಿ ಅವರು ಶೇರ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿರಬಹುದು ಹೇಗೆ ಇದು ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದಾರಲ್ಲ ಅವ್ರಿಗೆ ಪರ್ಸನಲ್ ನೋಟಿಫಿಕೇಶನ್ ಹೋಗುತ್ತೆ. ವಾಟ್ಸ್ಆಪ್ ಅಲ್ಲಿ ಒಂದು ಪರ್ಸನಲ್ ನೋಟಿಫಿಕೇಶನ್ ಹೋಗುತ್ತೆ. ಇದರಿಂದ ಫ್ರೆಂಡ್ಸ್ ಇವರಿಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಜಾಸ್ತಿ ಆದಾಗೆ ಇಲ್ಲಿ ಫ್ರೆಂಡ್ಸ್ ಯೂಟ್ಯೂಬ್ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ವಿಡಿಯೋ ಇನ್ನೂ ಹೆಚ್ಚಾಗಿ ರೆಕಮೆಂಡೇಶನ್ ಮಾಡುತ್ತೆ ಬೇರೆ ಜನರಿಗೆ. ಇದರಿಂದ ಫ್ರೆಂಡ್ಸ್ ಇವ್ರದ್ದು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಇದರಿಂದ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ನಿಮಗೆ ಪ್ರೂಫ್ ಇದೆ. ಇಲ್ಲಿ ನೋಡ್ತಾರ ಇಲ್ಲಿ ಫ್ರೆಂಡ್ಸ್ ನೋಡಿ ಇವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರ ಲಿಂಕ್ ಅನ್ನ ಫ್ರೆಂಡ್ಸ್ ಇವರು ಶೇರ್ ಮಾಡ್ತಿದ್ದಾರೆ. ಸೊ ನೋಡ್ತಿರಬಹುದು ಎಷ್ಟು ಲಿಂಕ್ಸ್ ಅನ್ನ ಫ್ರೆಂಡ್ಸ್ ಇವರು ಶೇರ್ ಮಾಡಿದ್ದಾರೆ ಅಂತ. ಹಾಗೆ ಫ್ರೆಂಡ್ಸ್ ನೋಡ್ತಿರಬಹುದು ಇವಾಗ ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಜನ ಇದ್ದಾರೆ. ಸೊ ನೋಡ್ತಿರಬಹುದು ಟೋಟಲ್ ಗೇಮಿಂಗ್ ಅಂತ ಇದ್ದಾರೆ. ಇಲ್ಲಿ ನೋಡ್ತಿರಬಹುದು ಫ್ರೆಂಡ್ಸ್ ಇವರಿಗೆ 2.5 ಮಿಲಿಯನ್ ಫಾಲೋವರ್ಸ್ ಆಲ್ರೆಡಿ ಇದರ ಮೇಲೆ ಇದ್ದಾರೆ. ಓಕೆ, ಸೊ ನೋಡ್ತಿರಬಹುದು ತುಂಬಾ ಜನ ಇದ್ದಾರೆ ಇಲ್ಲಿಂದ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೆಕ್ನಾಲಜಿ ಜ್ಞಾನ ಅಂತ ಇದೆ. ಇವರು ಕೂಡ ಯೂಟ್ಯೂಬರ್ ಇದ್ದಾರೆ, ಇವರು ಒಬ್ಬರು ಕ್ರಿಯೇಟರ್ ಇದ್ದಾರೆ. ಸೊ ನೋಡ್ತಿರಬಹುದು ಇವರಿಗೆ ಫ್ರೆಂಡ್ಸ್ 1.3 ಫಾಲೋವರ್ಸ್ ಜನ ಇದ್ದಾರೆ. ನೆಕ್ಸ್ಟ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಟೆಕ್ನಿಕಲ್ ಗುರುಜಿ ನೀವು ಕೇಳಿರಬಹುದು. ಸೊ ಇದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ನೀವು ಕೂಡ ಫ್ರೆಂಡ್ಸ್ ಒಬ್ಬರು ಕ್ರಿಯೇಟರ್ ಆಗಿದ್ರೆ ನೀವು ಕೂಡ ಒಂದು ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವೇನು ಮಾಡಬೇಕಾಗುತ್ತೆ, ಯಾವಾಗ ನೀವು ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಅದ್ರ ಲಿಂಕ್ ಅನ್ನ ನೀವು ಸಿಂಪ್ಲಿ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತಾ ಹೋಗಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬನ್ನಿ ನೋಡೋಣ ಹೇಗೆ ನೀವು ಇದರಲ್ಲಿ ನಿಮ್ಮ ಚಾನಲ್ ನ ಕ್ರಿಯೇಟ್ ಮಾಡೋದು ಅಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ವಾಟ್ಸ್ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅಪ್ಡೇಟ್ ಸೆಕ್ಷನ್ ಅಲ್ಲಿ ಬನ್ನಿ. ಅಪ್ಡೇಟ್ ಸೆಕ್ಷನ್ ಅಲ್ಲಿ ಬಂದ ನಂತರ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಚಾನಲ್ಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ಪ್ಲಸ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಬಂದು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ಕ್ರಿಯೇಟ್ ಚಾನಲ್ ಅಂತ ನಿಮಗೆ ಹೆಸರು ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನಾವು ಅದನ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನಿಮ್ದು ಫೋಟೋ ಕೊಡಬೇಕಾಗುತ್ತೆ. ಓಕೆ, ನಿಮ್ದು ಚಾನಲ್ ಲೋಗೋ ಆಗಿರೋ ಫೋಟೋ ನೀವು ಕೊಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಇವಾಗ. ಸೊ ನಾನು ಏನು ಮಾಡ್ತೀನಿ, ಮೊದಲಿಗೆ ಕೇವಲ ಹೆಸರನ್ನ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಹೆಸರು ಕೊಡ್ತೀನಿ. ಸೊ ಸಿಂಪ್ಲಿ ನಿತಿನ್ ಪುಕಾಣ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಡಿಸ್ಕ್ರಿಪ್ಷನ್ ಕೊಡಬಹುದು. ಸೊ ಇಲ್ಲಿ ಇವಾಗ ಯೂಟ್ಯೂಬ್ ಕ್ರಿಯೇಟರ್ ಅಥವಾ ಸೊ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನಾನು ಇಲ್ಲಿ ಯೂಟ್ಯೂಬರ್ ಅಂತ ಕೊಡ್ತೀನಿ. ಸಿಂಪಲ್. ಸೊ ಇಷ್ಟೇ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಆ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ಸಿಂಪ್ಲಿ ಕ್ರಿಯೇಟ್ ಚಾನಲ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಿಮಗೆ ಚಾನಲ್ ಕ್ರಿಯೇಟ್ ಆಗಿದೆ. ಸಿಂಪಲ್. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನಾಗಬೇಕಾಗುತ್ತೆ, ಆದಷ್ಟು ಫ್ರೆಂಡ್ಸ್ ಮೊದಲಿಗೆ ಏನು ಮಾಡಿ ಸ್ವಲ್ಪ ಬೂಸ್ಟ್ ಸಿಗೋಕ್ಕೋಸ್ಕರ ಸಿಂಪ್ಲಿ ಈ ಚಾನಲ್ ಲಿಂಕ್ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಬಹುದು. ಆನಂತರ ಫ್ರೆಂಡ್ಸ್ ನೀವು ಲಿಂಕ್ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬಹುದು. ಹಾಗೂ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದೇನಪ್ಪ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಚಾನಲ್ ನ ಕ್ರಿಯೇಟ್ ಮಾಡೋದು ಅಂತ ಅನ್ಕೊಳ್ಳಿ, ವಾಟ್ಸ್ಆಪ್ ಅಲ್ಲಿ ನಿಮ್ದು ನಂಬರ್ ಯಾರಿಗೂ ಡಿಸ್ಪ್ಲೇ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಜನರ ಮೈಂಡ್ ಇದು ಕ್ವಶನ್ ಇರ್ತಾ ಇರಬಹುದು. ನನಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ತಕ್ಷಣ ಡೌಟ್ ಇತ್ತು, ನಮ್ದು ನಂಬರ್ ಏನಾದರೂ ಡಿಸ್ಪ್ಲೇ ಆಗುತ್ತಾ ಅಂತ. ಯಾಕಂದ್ರೆ ನೋಡಿ ಫ್ರೆಂಡ್ಸ್ ನಿಮ್ಮ ನಂಬರ್ ನೋಡಿ ಜನರಿಗೆ ಡಿಸ್ಪ್ಲೇ ಆಯ್ತು ಅಂತ ಅನ್ಕೊಳ್ಳಿ, ಅನ್ನೆಸೆಸರಿ ನಿಮಗೆ ಕಾಲ್ಸ್ ಬರುತ್ತೆ, ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ, ಇರಿಟೇಷನ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಫ್ರೆಂಡ್ಸ್ ನೀವು ನಿಮ್ದು ವಾಟ್ಸ್ಆಪ್ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ನಂಬರ್ ಏನಿರಲ್ಲ ಫ್ರೆಂಡ್ಸ್ ಅದು ಸೇಫ್ ಆಗಿರುತ್ತೆ, ಯಾರಿಗೂ ಕೂಡ ಡಿಸ್ಪ್ಲೇ ಆಗೋದಿಲ್ಲ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಡೆಫಿನೆಟ್ ಟ್ರೈ ಮಾಡಿ. ಸೊ ನೋಡಿ ಫ್ರೆಂಡ್ಸ್ ಮೊದಲಿಗೆ ಕೇವಲ ಯೂಟ್ಯೂಬ್ ಚಾನಲ್ ಮಾತ್ರ ಚಾನಲ್ ಮೊನಿಟೈಸೇಷನ್ ಆಗ್ತಿತ್ತು. ಅದಾದ ಫ್ರೆಂಡ್ಸ್ ಫೇಸ್ಬುಕ್ ಕೂಡ ಏನು ಮಾಡಿದ್ರು, ಅವ್ರ ಚಾನಲ್ ನ ಮೊನಿಟೈಸೇಷನ್ ಮಾಡೋಕೆ ಶುರು ಮಾಡಿದ್ರು. ಅದನ್ನ ನೋಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ದವರು ಶುರು ಮಾಡಿದ್ರು. ಆನಂತರ ಫ್ರೆಂಡ್ಸ್ ರೀಸೆಂಟ್ ಆಗಿ ನೀವು ಕೇಳಿರ್ಬೋದು ಟ್ವಿಟರ್ ಕೂಡ ಫ್ರೆಂಡ್ಸ್ ಇವಾಗ ಮೊನಿಟೈಸೇಷನ್ ಮಾಡ್ತಿದೆ ಅಂತ. ಇದೆಲ್ಲ ನೋಡಿ ಫ್ರೆಂಡ್ಸ್ ಇವಾಗ ವಾಟ್ಸ್ಆಪ್ ಹೇಗೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ವಾಟ್ಸ್ಆಪ್ ಏನ್ ಮಾಡಿದೆ, ಅವರು ಕೂಡ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಚಾನಲ್ ನೀವು ಕ್ರಿಯೇಟ್ ಮಾಡಬಹುದು. ಮುಂದೆ ಫ್ರೆಂಡ್ಸ್ ಫ್ಯೂಚರ್ ಅಲ್ಲಿ ಇದರ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅಪ್ಡೇಟ್ಸ್ ಬರ್ಬೋದು. ಮೇ ಬಿ ಇದು ಕೂಡ ಚಾನಲ್ ಮೊನಿಟೈಸೇಷನ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಫ್ರೆಂಡ್ಸ್ ನೋಡಿ ನಿಮಗೆ ಗೊತ್ತಿರುವಂತದ್ದು ಮಾರ್ಕ್ ಜುಕರ್ಬರ್ಗ್ ಏನಿದಲ್ಲ ವಾಟ್ಸ್ಆಪ್ ಅನ್ನ $14 ಬಿಲಿಯನ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಷ್ಟೊಂದು ದುಡ್ಡನ್ನ ಸ್ಪೆಂಡ್ ಮಾಡಿ ಅದನ್ನ ಪರ್ಚೇಸ್ ಮಾಡಿದ್ರ ಮೇಲೆ ಡೆಫಿನೆಟ್ಲಿ ಫ್ರೆಂಡ್ಸ್ ಅದರಿಂದ ಅವರಿಗೆ ಏನೊಂದು ಫ್ಯೂಚರ್ ಪ್ಲಾನಿಂಗ್ಸ್ ಇರುತ್ತೆ, ಅದರಿಂದ ಅರ್ನಿಂಗ್ ಮಾಡ್ಬೇಕಂತಾನೆ ಅವರು ಅದನ್ನ ಪರ್ಚೇಸ್ ಮಾಡಿರ್ತಾರೆ. ಓಕೆ, ಸೊ ಹೇಳೋಕ್ಕಾಗೋದಿಲ್ಲ, ಮೇ ಬಿ ಫ್ರೆಂಡ್ಸ್ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಚಾನಲ್ ಕೂಡ ಮೊನಿಟೈಸೇಷನ್ ಆಗ್ಬೋದು. ಓಕೆ, ಸೊ ಅದಕ್ಕೆ ಫ್ರೆಂಡ್ಸ್ ನಿಮಗೆ ಹೇಳೋದು, ಸೊ ಆದಷ್ಟು ಬೇಗನೆ ನೀವು ಕೂಡ ನಿಮ್ದು ವಾಟ್ಸ್ಆಪ್ ಅಲ್ಲಿ ನಿಮ್ದು ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.